ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ರಾಜಾವೇ, ನಿಮಗೆ ಸ್ತೋತ್ರಪ್ಪ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಸ್ವಾಮಿ ಒಂದೇ ಒಂದು ರಕ್ಷಣೆ ಮಾರ್ಗ, ಅದು ಯೇಸು ಸ್ವಾಮಿ ಆಗಿದೆ ದೇವರೇ. ಅದಕ್ಕಾಗಿ ಸ್ತೋತ್ರಪ್ಪ. ಯೇಸು ಸ್ವಾಮಿ, ನಿಮ್ಮನ್ನು ನಂಬಿ ನಡೆಯುವಂಥವರಿಗೆಂದು ಆಶಾಭಂಗ ಆಗದಂತೆ ಸ್ವಾಮಿ ನೀನು ಸಹಾಯ ಮಾಡುವಂತ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಇದೇ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಸಮಾಧಾನ ಶಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ರಾತ್ರಿ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವನ ಪರಲೋಕ ತಂದೆ. ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಪವಿತ್ರ ಆಗ್ತದೆ. ನಿಮಗೆ ಕೋಟಿ ಕೋಟಿ ವಂದನೆ, ಸ್ತೋತ್ರ ಸಲ್ಲಿಸ್ತೇನೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ, ಅಲ್ಲಿಗೆ 15ನೇ ವಚನವನ್ನು ಧ್ಯಾನ ಮಾಡೋಣ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಸಾಕು. ಇಲ್ಲಿ ಯೇಸು ಸ್ವಾಮಿ ನಮಗೆ ಒಂದು ಮಾತು ಈ ಪತ್ರಿಕೆಯಲ್ಲಿ ಹೇಳಿಕೊಡುವುದೇನೆಂದ್ರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ 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 ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಹಾಲೆಲೂಯಾ. ಯೇಸು ಸ್ವಾಮಿನ ಯಾರು ಆರಾಧಿಸ್ತಾರೋ, ಯಾರು ಮಹಿಮೆ ಪಡಿಸುತ್ತಾರೋ, ಬರೀ ಬಾಯಿ ಮಾತಿನಿಂದ ಅಲ್ಲ, ಆತ್ಮದಿಂದ ಯಾರು ಆರಾಧಿಸುತ್ತಾರೋ ಅವರಿಗೆ ದೇವರು ಹೇಳ್ತಾರೆ, ನೀವು ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ನನ್ನನ್ನು ನೀವು ಪ್ರೀತಿಸುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಅವಾಗ ಇನ್ನು ನೋಡಿ, ಮೇಲ್ಗಡೆ ಯಾರು ದೇವರನ್ನ ಇಷ್ಟಪಡ್ತಾರೋ, ಆಮೇಲೆ ಯೇಸು ಸ್ವಾಮಿ ಹೇಳ್ತಾರೆ ನಮಗೆ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ಹಾಲೆಲೂಯಾ. ಯೇಸು ಸ್ವಾಮಿ ತಂದೆ ಹತ್ರ ಕೇಳಿಕೊಳ್ತಾರೆ. ಪರಲೋಕದ ತಂದೆ ಹತ್ರ ಒಂದು ಮಾತನ್ನ ಕೇಳ್ತಾ ಇದ್ದಾರೆ. ಹಾಲೆಲೂಯಾ. ಇವತ್ತು ಈ ಕಾಲಘಟ್ಟದಲ್ಲಿ ಆಲಯದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯವನ್ನು ಧ್ಯಾನ ಮಾಡಿ ನಿಜವಾದ ನಾವು ಭಕ್ತರಾಗಿದ್ದರೆ, ಆ ವಾಕ್ಯದಲ್ಲಿ ನಾವು ನೆಲೆಗೊಂಡು ಅದರಲ್ಲಿ ನಾವು ಮುಂದೆ ಸಾಗಬೇಕು. ಅಂದರೆ ಅರ್ಥ, ಈ ರೀತಿಯಾಗಿ ನಾವು ಮುಂದೆ ಹೋಗ್ತಾ ಇದ್ರೆ ದೇವರ ವಾಕ್ಯದಲ್ಲಿ ಬೆಳೀಲಿಕ್ಕೆ ನಮಗೆ ತುಂಬಾ ಸಹಾಯ ಆಗ್ತದೆ. ದಿನೇ ದಿನೇ ಮಾರ್ಪಟ್ಟು ಬದಲಾಗಬೇಕು ಅಂತ ವಾಕ್ಯ ಹೇಳ್ತದಲ್ಲ, ಅವಾಗ ನಾವು ಬದಲಾಗ್ಲಿಲ್ಲ ಅಂತಂದ್ರೆ ಏನು ಪ್ರಯೋಜನ? ಏನೂ ಪ್ರಯೋಜನ ಇಲ್ಲ. ನಾವು ಲೋಕವನ್ನು ಪ್ರೀತಿಸಿ ಲೋಕದ ಒಳಗಡೆ ಇರುವಂತವ್ರು ನಾವು ಪ್ರೀತಿಸುವುದಾದ್ರೆ, ದೇವರು ಹೇಳ್ತಾರೆ, ಲೋಕವೆಲ್ಲ ಸಂಪಾದನೆ ಮಾಡಿಕೊಂಡು ನೀನು ಆತ್ಮನಷ್ಟ ಮಾಡಿಕೊಂಡರೆ ಏನು ಪ್ರಯೋಜನ? ದೇವರ ವಾಕ್ಯ ಹೇಳ್ತದೆ. ಲೋಕನ ಸಂಪಾದನೆ ಮಾಡಿಕೊಳ್ತೇವೆ, ಲೋಕದಲ್ಲಿರುವುದನ್ನ ಸಂಪಾದನೆ ಮಾಡಿಕೊಳ್ಳುತ್ತೇವೆ, ಆದ್ರೆ ಕಡೆಯಲ್ಲಿ ಪರಲೋಕ ಸಿಗ್ತದ? ನಮ್ಗೆ ಹೇಗೆ ಸಿಗ್ತದೆ? ನಾವು ಪರಲೋಕವನ್ನ ಪ್ರೀತಿಸುವುದಾದ್ರೆ ಪರಲೋಕ ಸಿಗ್ತದೆ. ಲೋಕವನ್ನು ಪ್ರೀತಿಸುವುದಾದ್ರೆ ಲೋಕವೇ ನಮಗೇನಾಗ್ತದೆ ಅಂದ್ರೆ ಉರುಳಾಗ್ತದೆ. ಉರುಳು ಅಂತಂದ್ರೆ ನಾವು ಈ ಲೋಕ ಬಿಟ್ಟರೆ ಎಲ್ಲಿ ಹೋಗ್ತೇವೆ? ನರಕ ಹೋಗ್ತೇವೆ. ಅದಕ್ಕಾಗಿ ನಾವು ಇಲ್ಲಿ ಸ್ವಾಮಿ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೊಂದು ಸಲ ಈ ವಾಕ್ಯವನ್ನು ಮುಂದೆ ನಾವು ಅದೇ 15ನೇ ವಚನವನ್ನು ಧ್ಯಾನ ಮಾಡಿಕೊಳ್ಳೋಣ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ. ಹಾಲೆಲೂಯಾ. ಯೇಸು ಸ್ವಾಮಿನ ಇಷ್ಟಪಟ್ರೆ, ಯೇಸು ಸ್ವಾಮಿ ಮಾತುಗಳನ್ನ ಕೇಳಿದರೆ ಅವಾಗ ಆಜ್ಞೆಗಳನ್ನು ಕೈಗೊಂಡು ನಡೀತೀರಿ ಅಂತ ಅರ್ಥ. ಹಾಲೆಲೂಯಾ. ಎಷ್ಟು ಚೆನ್ನಾಗಿ ಸಣ್ಣ ಮಕ್ಕಳಿಗೆ ಒಂದು ಪಾಠ ಹೇಳ್ಕೊಟ್ಟಾಗೆ ಸ್ವಾಮಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇಂಥ ಮಾತುಗಳನ್ನ ನಾವು ಕೇಳಿ ಸತ ನಾವು ಹಿಂಜಾರಿ ಹೋಗಿದ್ರೆ ನಾವು ಹೇಗೆ? ಹಾಗಾಗದಂತೆ ದೇವರು ನಮ್ಮನ್ನ ಎಚ್ಚರಿಕೆಯಿಂದ ನಮ್ಮ ಆತ್ಮದಲ್ಲಿ ಮಾತನಾಡುತ್ತಾರೆ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬನು ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವೆನು. ಹಾಲೆಲೂಯಾ. ಯಾರು ಸಹಾಯಕ್ಕೆ ಕಳಿಸ್ತಾರೆ? ಅದೇ ಸತ್ಯದ ಆತ್ಮನು, ಅದೇ ಪವಿತ್ರ ಆತ್ಮರು ನಮ್ಮ ಒಳಗೆ. ಯಾಕೆಂದ್ರೆ ನಾವು ಎಲ್ಲೂ ಹಿಂಜಾರಿ ಹೋಗಬಾರದು. ದೇವರೇ ನಮಗೆ ಕಳಿಸಿಕೊಡ್ತಾರೆ. ಯೇಸು ಸ್ವಾಮಿ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು ನಮ್ಮನ್ನ ಇಷ್ಟಪಟ್ಟು, ನಾವು ಏನು ಅವ್ರಿಗೆ ಒಳ್ಳೆ ಕೆಲಸ ಮಾಡಿದೀವಿ, ಯಾವ ಈ ಭೂಮಿ ಮೇಲೆ ಒಳ್ಳೆ ಕೆಲಸ ಮಾಡಿದೀವಿ ಅಂತ ದೇವರು ನಮ್ಮನ್ನ ಇಷ್ಟಪಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಯೋಚನೆ ಮಾಡೋಣ. ನಾವು ಸರಿಯಾದ ರೀತಿ ನಾವು ಅರ್ಥ ಮಾಡಿಕೊಳ್ಬೇಕು, ಯೋಚನೆ ಮಾಡಬೇಕು. ನಾವು ಏನು ಒಳ್ಳೆ ಕೆಲಸ ಮಾಡಿದೀವಿ ಇಲ್ಲಿ ಭೂಮಿ ಮೇಲೆ? ದೇವರು ನಮ್ಗೆ ಇಷ್ಟು ಪ್ರೀತಿಸಿ ಇಂತಹ ಆಜ್ಞೆಗಳನ್ನ ಕೊಟ್ಟಿದ್ದಾರಲ್ಲ. ಹಲ್ಲೆಲೂಯಾ.
ನೋಡಿ, ದೇವರು ನಮ್ಮನ್ನು ಇಷ್ಟಪಟ್ಟಿದ್ದಕ್ಕೆ ನಿಮಗೆ ಸತ್ಯದ ಆತ್ಮನು, ಪವಿತ್ರ ಆತ್ಮನು ನಿಮಗೆ ನಾನು ಕಳಿಸಿಕೊಡ್ತಾ ಇದ್ದೇನೆ, ಸಕಲ ವಿಷಯದಲ್ಲೂ ನಿಮಗೆ ನಡೆಸಲಿಕ್ಕೆ, ಆದ್ರೆ ಒಳ್ಳೆ ಮಾರ್ಗದಲ್ಲಿ ನಡೆಸಲಿಕ್ಕೆ ನಿಮ್ಮನ್ನ ಜೊತೆಯಲ್ಲಿ ಕಳಿಸ್ತಾ ಇದ್ದೇನೆ. ಇಲ್ಲದ್ರೆ ನೀವು ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಹೋಗ್ಬಿಟ್ಟಿರಾ. ಹಾಲೆಲೂಯಾ. ಕೊಡುವೆ ನೋಡಿ, ಅದು ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು, ನೀವು ಆತನನ್ನು ಬಲ್ಲಿರಿ. ಲೋಕ ಪವಿತ್ರಾತ್ಮನ ನೋಡ್ಲಿಲ್ಲ. ಪವಿತ್ರಾತ್ಮನ ಅದು ಆ ಒಳಗಡೆ ಇರುವಂತದ್ದು ಒಂದು ಅವರಿಗೆ ಒಂದು ಆತರ ಒಂದು ಫೀಲೇ ಇಲ್ಲ ಅವರಿಗೆ. ನಮಗಾದ್ರೂ ಪವಿತ್ರಾತ್ಮನ ಮುಟ್ಟಿದಾಗ, ದೇವರಾತ್ಮನು ನಮಗೆ ಒಳಗೆ ಮಾತನಾಡುವಾಗ ನಾವು ಎಲ್ಲಾ ವಿಷಯದಲ್ಲೂ ಎಚ್ಚರಿಕೆಯಿಂದ ಇರ್ತೇವೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ದೇವರಾತ್ಮ ನಮಗೆ ತಿಳಿಸಿಕೊಡ್ತಾರೆ. ಹಾಲೆಲೂಯಾ. ಆದರೆ ಲೋಕದಲ್ಲಿ ಇರುವಂತ ಜನಗಳಿಗೆ ಇದು ಯಾವುದು ಇರುವುದಿಲ್ಲ ಅಂತಂದ್ರೆ ಅವರು ಲೋಕದೊಳಗೆ ಇರುವುದರಿಂದ ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಯಾವಾಗ ದೇವರ ವಾಕ್ಯದಲ್ಲಿ ಒಳಗೆ ಬರ್ತಾರೋ, ಯೇಸುಸ್ವಾಮಿಯ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ತಾರೋ, ಅವಾಗ ಯೇಸುಸ್ವಾಮಿನೇ ಹೇಳ್ತಾರೆ, ನನ್ನನ್ನು ಪ್ರೀತಿಸುವುದಾದ್ರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ, ಅವಾಗ ನಿಮಗೆ ಪವಿತ್ರಾತ್ಮರು ನಿಮ್ಮ ಒಳಗೆ ನಾನು ಕಳಿಸ್ತೇನೆ. ಯಾಕಂದ್ರೆ ಅವರೆಲ್ಲವನ್ನು ಬಿಟ್ಟು, ಈ ಲೋಕದ ಎಲ್ಲ ಜಂಜಾಟಗಳನ್ನು ಬಿಟ್ಟು ಇಲ್ಲಿ ದೇವರ ವಾಕ್ಯದ ಕಡೆ ಒಳಗೆ ಬರುವಾಗ ಅವಾಗೇನಾಗುತ್ತೆ, ದೇವರಾತ್ಮನು ಅಲ್ಲಿ ಒಳಗಡೆ ಕಾರ್ಯ ಮಾಡಿ ಶುರುವಾಗುತ್ತೆ. ಹಾಲೆಲೂಯಾ. ಅದಕ್ಕಾಗಿ ದೇವರು ನಮ್ಮನ್ನ ಕಳಿಸಿಕೊಟ್ಟಿದ್ದಾರೆ ಹೊರತು ಮತ್ತಾವುದಕ್ಕೂ ಅಲ್ಲ. ಈ ರೀತಿಯ ಸತ್ಯದಲ್ಲಿ ನೀವು ನಡೆದುಕೊಂಡು, ಸತ್ಯದಲ್ಲಿ ಆರಾಧನೆ ಮಾಡಿಕೊಂಡು, ನೀವು ಸುಳ್ಳು, ಮೋಸಗಳು ಎಲ್ಲವನ್ನು, ಲೋಕಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಬಿಟ್ಟು ನೀವು ನನ್ನ ಕಡೆ ತಿರುಗಿದರೆ ನಾನು ನಿಮ್ಮ ಕಡೆ ತಿರುಗುವೆನು. ಹಾಲೆಲೂಯಾ. ಯೇಸುಸ್ವಾಮಿ ಎಷ್ಟು ಚೆನ್ನಾಗಿ ನಮ್ಗೆ ಹೇಳಿಕೊಡ್ತಾ ಇದ್ದಾರೆ. ಒಂದು ಹೆಜ್ಜೆ ನೀವು ನನ್ನ ಕಡೆ ಇಡ್ಲಿ, 7 ಹೆಜ್ಜೆ ನಾನು ಇಡ್ತೀನಿ, ಇಲ್ಲ 10 ಹೆಜ್ಜೆ ನಾನು ಇಡ್ತೇನೆ. ಹಾಲೆಲೂಯಾ. ಒಂದು ಸಣ್ಣ ಕೂಸು, ಒಂದು ಮಗು ನಡಿಲಾರ್ದೆ ಹೀಗೆ ಒಂದೊಂದು ಹೆಜ್ಜೆ ಇಟ್ಕೊಂಡು ನಡೆಯುವಾಗ ತಾಯಿ ಹೇಗೆ ಓಡಿ ಬಂದು ಹಿಡ್ಕೊಂತದೋ, ನನ್ನ ಮಗು ಎಲ್ಲಿ ಬೀಳ್ತದೋ ಅಂತ, ಅದೇ ರೀತಿಯಾಗಿ ದೇವರು, ನಾವು 1 ಹೆಜ್ಜೆ ಇಟ್ಟರೆ ದೇವರು 7 ಹೆಜ್ಜೆ ಇಲ್ಲ 10 ಹೆಜ್ಜೆ ಇಡ್ತೀನಿ. ನಿಮ್ಮನ್ನ ಬೀಳಲಿಕ್ಕೆ, ಕೆಳಗಡೆ ಬೀಳಲಿಕ್ಕೆ ನಾನು ಬಿಡುವುದಿಲ್ಲ. ಹಾಲೆಲೂಯಾ. ನಿಮ್ಮನ್ನ ತೊರೆಯುವುದಿಲ್ಲ ಅಂತಾರೆ. ಇಂಥ ದೇವರು ನಮಗೆ ಎಲ್ಲಿ ಸಿಗ್ತಾರೆ? ನಮ್ಮಲ್ಲಿ ಏನು ಕೇಳ್ತಾ ಇದ್ದಾರೆ ದೇವರು? ನಿಮ್ಮಲ್ಲಿ ಲೋಕದಲ್ಲಿರುವ ಸ್ವಭಾವಗಳನ್ನ ಬಿಡ್ರಿ. ಈ ವಾಕ್ಯದ ಏನ್ ಹೇಳ್ತದೋ, ಈ ಗ್ರಂಥದಲ್ಲಿ ಏನಿದೆಯೋ ಅದನ್ನ ಓದಿ ಧ್ಯಾನ ಮಾಡಿ ಅದ್ರ ಪ್ರಕಾರ ಜೀವಿಸಿಕೊಂಡು ನೀವು ನನ್ನ ಬಳಿಗೆ ಬರ್ರಿ. ಹಾಲೆಲೂಯಾ. ಇದನ್ನ ದೇವರು ಹೇಳ್ಕೊಡ್ತಾ ಇದ್ದಾರೆ, ಮತ್ತೇನು ದೇವರು ಹೇಳ್ತಾ ಇಲ್ಲ. ಹಾಲೆಲೂಯಾ. ಈ ರೀತಿಯಾಗಿ ಎಲ್ಲಾ ವಿಷಯಗಳಲ್ಲೂ ನಾವು ಸತ್ಯದಲ್ಲೇ ಇರಬೇಕು. ನಿನ್ನ ಮಾತು ಹೌದು ಅಂದರೆ ಹೌದು, ಇಲ್ಲವಾದರೆ ಇಲ್ಲ. ನೀನು ಯಾವುದರ ಮೇಲೂ ಆಣೆಗಳನ್ನ ಹಾಕಬೇಡ. ಹಾಲೆಲೂಯಾ. ಆಕಾಶದ ಮೇಲೆ ನೀನು ಆಣೆ ಇಡ್ತೀಯ, ಅದು ದೇವರ ಸಿಂಹಾಸನ, ಪರಲೋಕ ರಾಜ್ಯ ಸಿಂಹಾಸನ ಆಗಿದೆ. ಭೂಮಿ ಮೇಲೆ ನೀನು ಆಣೆ ಇಡ್ತೀಯ, ಅದು ದೇವರ ಪಾದಪೀಠ ಆಗಿದೆ. ಹಾಲೆಲೂಯಾ. ಈ ರೀತಿಯಾಗಿ ಹಲವಾರು ರೀತಿ ದೇವರು ಹೇಳಿಕೊಡ್ತಾರೆ. ನಿನ್ನ ಮಾತು ಹೌದು ಹೌದು, ಇಲ್ಲ ಇಲ್ಲ, ಇಷ್ಟು ಮಾತು ಮಾತ್ರ ಇರಲಿ, ಯಾವುದರ ಮೇಲೂ ಆಣೆ ಹಾಕಬೇಡ. ಇನ್ನು ನೋಡಿ, ಈ ಲೋಕ ಯಾವ ರೀತಿ ಆಣೆ ಹಾಕ್ತದೆ? ದೇವರ ಆಣೆ ಹಾಕ್ತಾರೆ, ತಾಯಿ ಆಣೆ ಹಾಕ್ತಾರೆ, ಬೇರೆ ಬೇರೆ ಆಣೆಗಳೆಲ್ಲ ಇಡುತ್ತಾರೆ. ಹಾಲೆಲೂಯಾ. ಆದ್ರೆ ಅವರಿಗೆ ಗೊತ್ತಿಲ್ಲ, ಯಾವುದರ ಮೇಲೂ ಆಣೆ ಇಡಬೇಡ. ಸ್ವಾಮಿ ಹೇಳ್ತಾರೆ. ಅಲ್ಲಿ ನೋಡಿ, ಪರಲೋಕದ ಭಾಷೆ ಹೇಗಿದೆ, ಈ ಲೋಕದ ಭಾಷೆ ಹೇಗಿದೆ, ಈ ಎರಡನ್ನು ದೇವರು ಇಲ್ಲಿ ಇಟ್ಟಿದ್ದಾರೆ. ನೀನು ಯಾವ ರೀತಿ ಜೀವಿಸ್ತಾ ಇದೆ ಎಂಬುದಾಗಿ. ಈ ವಾಕ್ಯವನ್ನು ಯಾವಾಗ ನಮಗೆ ಅರ್ಥ ಆಯ್ತೋ ಅವತ್ತಿನಿಂದ ನಾನು ಆಣೆ ಇಡದೆ ಬಿಟ್ಟುಬಿಟ್ಟೆ, ಪ್ರಿಯನಾದ ಸಹೋದರ ಸಹೋದರಿ. ಹಾಲೆಲೂಯಾ. ಯಾಕಂದ್ರೆ ಮೊದಲು ನಾನು ಹಾಗೆ ಇದ್ದೆ, ಸುಳ್ಳೆಲ್ಲ ಹೇಳಿಬಿಟ್ಟು ಆಣೆಗಳ ಮೇಲೆ ಆಣೆಗಳು ಹಾಕ್ತಾ ಇದ್ದೆ. ಆದರೆ ನಾನು ಇದೆಲ್ಲವನ್ನು ಬಿಟ್ಟುಬಿಟ್ಟೆ. ನನ್ನ ತಂದೆ ಒಬ್ಬರೇ ನನ್ನ ನಿಜವಾದ ದೇವರು. ನನಗೆ ಅವರು ಬಿಟ್ಟು ನನಗೆ ಈ ಲೋಕದಲ್ಲಿ ಯಾವುದೂ ಬೇಡ, ನನ್ನ ಕುಟುಂಬಕ್ಕೆ ಆಧಾರಕರ್ತನು ನೀನೇ ಅಂತ ಹೇಳಿ ನಾವು ಎಲ್ಲವನ್ನು ಬಿಟ್ಟುಬಿಟ್ವಿ. ಅದಕ್ಕೆ ನಾನು ಎಷ್ಟೇ ಇದ್ದರೂ ನಾನು ಸಾಧ್ಯವಾದಷ್ಟು ಸತ್ಯನೇ ಹೇಳುತ್ತಾ ಇದ್ದೇನೆ. ಅದು ನಂಬುವರು ನಿಜವಾಗ್ಲೂ ಹಾಲೆಲೂಯಾ, ದೇವರಿಗೆ ಒಂದು ಸ್ತೋತ್ರ ಮಾಡ್ರಿ. ಹಾಲೆಲೂಯಾ. ಯಾಕಂದ್ರೆ ಅದನ್ನ ಫಸ್ಟ್ ಸುಳ್ಳುಗಳನ್ನ ನಮ್ಮಲ್ಲಿ ತೆಗೆದುಹಾಕ್ಬೇಕು. ಯಾಕಂದ್ರೆ ಪ್ರಕಟಣೆ ಹೇಳ್ತದೆ, ಸುಳ್ಳು ಹೇಳೋನು, ಮೋಸ ಮಾಡುವನು ಅಗ್ನಿ ನರಕ ಕೆರೆಗೆ ಹೋಗ್ತಾನೆ ಎಂಬುದಾಗಿ. ಅದಕ್ಕೆ ನಾವು ಇಷ್ಟೆಲ್ಲ ಪ್ರಯಾಸಪಟ್ಟು, ಇಷ್ಟೆಲ್ಲ ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಮತ್ತೆ ನಾವು ದೇವರ ರಾಜ್ಯ ಕಳ್ಕೊಂಡ್ರೆ ಏನು ಲಾಭ, ಏನು ಪ್ರಯೋಜನ? ಹಾಲೆಲೂಯಾ. ಅದಕ್ಕಾಗಿ ಚಿಕ್ಕ ಪ್ರಾರ್ಥನೆ ಮಾಡಿ ಈ
ಈ ವಾಕ್ಯ ಸಂದೇಶವನ್ನು ಕೊಟ್ಟಂತ ದೇವರಿಗೆ ಸ್ತೋತ್ರ ಮಾಡಿಕೊಳ್ಳೋಣ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ. ಆಕಾಶದ ಕೆಳಗೆ ಭೂಮಿಯ ಮೇಲೆಗೆ ರಕ್ಷಣೆ ಮಾರ್ಗ ನೀವು ಒಬ್ಬರೇ ಸ್ವಾಮಿ. ಹಲ್ಲೆಲೂಯಾ. ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂಬುದಾಗಿ ವಾಗ್ದಾನ ಮಾಡಿದ ತಂದೆ, ನಿಮಗೆ ಸ್ತೋತ್ರ ಯೇಸುವೇ. ಈ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ, ಅವರಿಗೆ ಸತ್ಯದ ರೀತಿಯಲ್ಲಿ ನಡೆಸಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.